ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪಾಕಿ ಭಾಗ್ಯ ಯೂಟ್ಯೂಬ್ ಚಾನಲ್. ಇದು ನನ್ನ ಫ್ರೈಡೇ ವ್ಲಾಗ್ ಆಗಿರುತ್ತೆ. ನಾವು ಇವತ್ತು ನಮ್ಮ ಮನೆಯವರ ಫ್ರೆಂಡು ಅಂದರೆ ಅವ್ರ ವೈಫು ಬ್ರೇಕ್ಫಾಸ್ಟಿಗೆ ಬನ್ನಿ ನಮ್ಮ ಮನೆಗೆ ಅಂತ ಕರೆದಿದ್ರು. ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಏನು ಅಂದರೆ ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ, ಗಿಣ್ಣು. ನನಗೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ದೆ. ಆದ್ದರಿಂದ ಅವರು ನಾನೊಂದಿನ ಅಕ್ಕಿ ರೊಟ್ಟಿ ಮಾಡಿ ಕರಿತೀನಿ, ಬಂದು ನಮ್ಮ ಮನೇಲಿ ತಿನ್ಕೊಂಡು ಹೋಗಿ ಅಂತ ಅಂದಿದ್ರು. ಹಾಗಾಗಿ ಇವತ್ತು ಕರೆದಿದ್ದಾರೆ. ಹೋಗಿ ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ, ಗಿಣ್ಣು ತಿನ್ಕೊಂಡು ವಾಪಸ್ ಬರ್ತೀವಿ. ನಾನು ನಮ್ಮ ಮನೇಲಿ ಇಡ್ಲಿಗೆ ನೆನಾಕಿದ್ದೆ, ಇಡ್ಲಿ ಮಾಡಲಿಲ್ಲ, ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನಮ್ಮ ದಿಶಿ ಅವರು ರೆಡಿಯಾಗಿ ನಿಂತಿದ್ದಾರೆ ರೋಡಲ್ಲಿ. ಗಾಡಿ ಹತ್ರ ಬಂದರು. ಇನ್ನೇನು ಅವ್ರ ಅಪ್ಪ ಬರ್ತಾರೆ. ಅವರಪ್ಪ ಬಂದರು. ದಿಶಿ ಅವರು ಗಾಡಿ ಮುಂದೆ ಕಡೆ ನಿಂತ್ಕೋತಾರೆ, ಅದನ್ನ ಹಿಡ್ಕೊಂಡು. ಎದ್ದಿದ್ರೆ ಮಲಿಕೊಂಡ್ರೆ ಮಾತ್ರ ನನ್ನ ಹತ್ರ ಬರ್ತಾಳೆ. ಹಿಂದೆಗಡೆಗೆ ಹೊರಡದೆ. ಈಗ ಹೊರಟ್ವಿ. ಆನ್ ದ ವೇ ಹೋಗ್ತಾ ಯಾರೋ ಅವರೆಕಾಯಿ ಬೆಳೆದಿದ್ರೇನೋ ಅವರ ಜಮೀನಲ್ಲಿ ತೊಗೊಬಂದಿದ್ರು. ನಮ್ಮ ಮನೆ ಹತ್ರನೇ ಗಾಡೀಲಿ ಬಂದಿದ್ದರು. ನಾವು ತೊಗೊಳಕ್ಕೆ ಹೋಗೋ ಅಷ್ಟರಲ್ಲಿ ಹೋಗ್ಬಿಟ್ಟಿದ್ರು ಬೇಗ. ನಾವು ಚೇಸ್ ಮಾಡಿಕೊಂಡು ಹೋಗಿ ಹುಡುಕಿ 100 ರೂಪಾಯಿಗೆ 1.25 kg ಫ್ರೆಶ್ ಆಗಿತ್ತು. ಅವಾಗ ತಾನೇ ಕಿತ್ಕೊಬಂದಿದ್ರು. ನಮಗೆ 100 ರೂಪಾಯಿ, ನಮ್ಮ ಫ್ರೆಂಡ್ ಅವ್ರಿಗೆ ಗಾನವಿ ಅವ್ರಿಗೆ 100 ರೂಪಾಯಿಗೆ ತೊಗೊಂಡು ಹೊರಟ್ವಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಂಕಲ್ ಬೈದು ಬಿಡ್ತಾರೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಲಿಲ್ಲ ನಾನು. ಚೆನ್ನಾಗಿತ್ತು ಅವರೆಕಾಯಿ. ಸಾಂಬಾರು ಮಾಡಿದ್ದೆ, ಎತ್ಕಿದ ಬೇಳೆ ಸಾರು ಸಖತ್ತಾಗಿತ್ತು. ತಿಂದ್ವಿ. ಹೋಗ್ತಾ ಆನ್ ದ ವೇ ನಾವು ಹೋಗಬೇಕಾದ್ರೆ ನಮ್ಮ ಫ್ರೆಂಡ್ ಅವ್ರು ಗಾನವಿ ಅವರು ಬೆಡ್ಶೀಟ್ ತೊಗೊಳಕ್ಕೆ ಬಂದಿದ್ದರು. ಎಕ್ಸ್ಟ್ರಾ ಬೆಡ್ಶೀಟು ಅಲ್ಲಿ ವ್ಯಾಪಾರ ಮಾಡ್ತಾಯಿದ್ರು. ಆನ್ ದ ವೇ ಸಿಕ್ಕಿದ್ರು ನಮಗೆ. ಈಗಲೂ ಸಿಗ್ತಾರೆ ನೋಡಿ. ಅವರೇನೆ ಸಿಕ್ಕಿದ್ರು. ಅವ್ರ ಮಗು ಟ್ವಿನ್ಸು ಅವರಿಬ್ಬರಿಗೆ. ಒಂದು ನಾವೇ ತಗೊಂಡ್ವಿ ನಮ್ಮ ಗಾಡಿಗೆ, ಇನ್ನೊಂದು ಅವ್ರ ಗಾಡೀಲಿದೆ. ತಗೊಂಡು ಹೋಗ್ತಾ ಇದ್ದೀವಿ. ಏನೋ ನಂಗೆ ಗೊತ್ತಾಗಲ್ಲಪ್ಪ. ಅಪರೂಪಕ್ಕೆ ನಮ್ಮ ಮನೆಯವರು ಬೆಡ್ಶೀಟ್ ಚೌಕಾಸಿ ಮಾಡಿದ್ದಾರೆ. ಅವಯ್ಯ 500 ರೂಪಾಯಿ ಹೇಳ್ದ ಒಂದು ಬೆಡ್ಶೀಟ್ಗೆ. ನಮ್ಮ ಮನೆಯವರು 350 ಅಂದರು. ನಾನು ಹಂಗೂ ಬೈದೆ, 250 ಹೇಳೋದಲ್ವ ಅರ್ಧ ಅಂತ ಅಂದ್ಬಿಟ್ಟು. ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು 350 ಕೊಟ್ಟು ತೊಗೊಂಡು ಬಂದರು. ಈಗ ಹೊರಡ್ಬೇಕು ಅವ್ರ ಮನೆಗೆ. ಅಲ್ಲಿಂದ ಹತ್ರನೇ ಮೇನ್ ರೋಡಲ್ಲೇ ಇದೆ ಅವ್ರ ಮನೆ. ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಮೇನ್ ರೋಡಲ್ಲೇ ಇದೆ. ಹಿಂಗೋಗಿ ಒಂದು ಸ್ವಲ್ಪ ಟರ್ನ್ ಆಗಬೇಕಷ್ಟೆ. ಟರ್ನ್ ಹಾಕಿದ್ರೆ ಅಲ್ಲೇ ಬಿಲ್ಡಿಂಗು. ತೊಗೊಂಡು ಹೋದ್ವಿ. ಚೆನ್ನಾಗಿತ್ತು, ಪರವಾಗಿಲ್ಲ ಬೆಡ್ಶೀಟು. ನಾವು ಒಂದು 10 ತೊಗೊಂಡಿದ್ವಿ. 350 ಏನೋ ಅದೇ ರೇಟು ಕೊಡ್ಸಿದ್ರು. ಚೌಕಾಸಿ ಮಾಡ್ಬೋದಿತ್ತು ಇನ್ನೂ 250ಗೆ. ಹೋಗಲಿ ಅಂತ ಅಂದ್ಬಿಟ್ಟು 350 ಕೊಟ್ಬಿಟ್ಟು ಬಂದ್ವಿ. ಈಗ ಮನೆ ಹತ್ರ ನೋಡಿ, ಇದೇ ಬಿಲ್ಡಿಂಗು. ಈ ಬಿಲ್ಡಿಂಗ್ ಬೇರೆ ಹತ್ತಬೇಕಲ್ಲಪ್ಪ. ಈಗ ಹತ್ಕೊಂಡು ಹೋಗ್ಬೇಕೀಗ. ಹತ್ರ ಬೇಗ. ಇದು ವರ್ಷಿಕಣ ವರ್ಣಿಕಣ? ಇದು ವರ್ಣಿಕಾ ವಾಮಿಕಾ. ಇವಳಿಗೆ ಹತ್ತಕ್ಕೆ ಬರಲ್ವಾ? ಆ ಕಡೆ ಸೈಡ್ ಇಲ್ಲ ಅಷ್ಟೇ ಕಾಣುತ್ತಲ್ಲ. ನಮ್ಮಲ್ಲಿ ಹಿಂಗೆ ಅಂತಂದ್ರೆ ಅಷ್ಟೇ ಒಂದೇ ಕೈ ಕೊಂತಳು. ಇಷ್ಟ ಮಾತ್ರ ತಿರ್ಬಿಡ್ತಾ ಅಮ್ಮ. Hi friends, welcome to my home. ಇದು ಅಕ್ಕ ನೋಡಲಿ. ಎಲ್ಲ ಮನೆ. ಹಾಯ್ ಓಯ್ ಒಮಿಕಾ. ಯಾಕಮ್ಮ ಎತ್ಕೊಳ್ಳಲ್ಲ ಬಿಡು. ಆಯಿತು
ಅಲ್ಲ ನಮ್ಮ ಕಂಪ್ನಿ ನೋಡ್ತೀವಿ ಮನೇಲಿ ಹೆಂಗ್ ಕೆಲಸ ಮಾಡಿದ್ರು ನೋಡಿ ಅಂದ್ಬಿಟ್ಟು ನೀವು ಹೂ ಅಂದರೆ ಹಾಕ್ತೀನಿ ಅಷ್ಟೇ, ಇಲ್ಲಾಂದ್ರೆ ಹಾಕಲ್ಲಪ್ಪ. ಇವರು ನಾನು ಸಿಟ್ಟಾಗಿ ಹೇಳ್ಬಿಟ್ಟಿದ್ದೀನಿ, ನನ್ನ ಫೇಸ್ ಎಲ್ಲೂ ಬರ್ಬಾರ್ದು ನಿಂತ್ಕೊಂಡಿದ್ದೀನಿ. ನಾವು ನೋಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ನಮ್ಮ ಮನೆ ಮುಂದೆ ನಾವು ಟ್ರೈನ್ ಅಲ್ಲ ರೈಲ್ವೆ ಸ್ಟೇಷನ್ ನಾವು ಮೈಲೇ ಮಾಡಿಕೊಂಡಿದ್ದೀವಿ. ಇಲ್ಲಿಂದಲೇ ಜಂಪ್ ಮಾಡ್ಕೊಂಡು ಹತ್ಕೊಂಡು ಹೋಗ್ಬಿಡ್ಬೋದು. ವಾಯ್ಸ್ ಓವರ್ ಆಮೇಲೆ ಕೊಡ್ತೀನಿ. ಓಹೋ ನಾವು ಗಾಡಿ ಹತ್ತಿರತ್ತಲ್ಲ ಕಟ್ ಮಾಡ್ಬಿಡಿ. ಇಲ್ಲ, ಗಾಡಿ ಹತ್ತಿರೋದು ಮಾಡಿಲ್ಲ ಅನ್ಸುತ್ತೆ. ಆಮೇಲೆ ಇವಳಿಗೆ ಮಕ್ಕಳು ತಿಂತಾ ಇದ್ದಾರೆ ಅಕ್ಕಿ ರೊಟ್ಟಿನ. ಫಸ್ಟು ಮಕ್ಕಳು ತಿಂದ್ಬಿಟ್ರೆ ಆಮೇಲೆ ನಾವು ಆರಾಮಾಗಿ ತಿನ್ಬೋದು ಅಂತ ಅವ್ರಿಗೆ ತಿನ್ನಿಸ್ತಾ ಇದ್ದೀವಿ. ಅಂದರೆ ಮುರಿದು ಕೊಟ್ಟೆ. ಒಬ್ಬೊಬ್ಬರು ಒಂದೊಂದು ಕೈಯಲ್ಲಿ ಇಟ್ಕೊಂಡು ತಿಂತಾ ಇದ್ದಾರೆ, 3 ಜನ, 2 ಟ್ವಿನ್ಸು ಅವು. ಈಗ ನಾವು ತಿಂತಾ ಇದ್ದೀವಿ ಅಕ್ಕಿ ರೊಟ್ಟಿ. ನೋಡಿ, ಅಕ್ಕಿ ರೊಟ್ಟಿ ಇದೆ, ಅಲ್ಲಿ ಚಟ್ನಿ ಇದೆ, ಗಿಣ್ಣಿದೆ. ನಾನೊಂದು ರೊಟ್ಟಿ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡೆ. ಗಿಣ್ಣು ಹಾಕ್ತಾಯಿದ್ದಾರೆ ಅಣ್ಣ. ನಾನು 3 ರೊಟ್ಟಿ ಏನೋ ತಿಂದೆ. ಚೆನ್ನಾಗಿತ್ತು, ಸಖತ್ತಾಗಿತ್ತು. ನಾವು ತಿಂದ್ವಿ. ನಾವು ತಿಂದಾದ್ಮೇಲೆ ಪಾಪ ಗಾನವಿ ಅವರು ಮತ್ತು ಅವರ ಅಜ್ಜಿ ಹಾಕ್ಕೊಂಡು ತಿಂತಾಯಿದ್ದಾರೆ. ನಾವೆಲ್ಲ ತಿಂದಾದ್ಮೇಲೆ ಮಕ್ಕಳು ಬಂದಿಲ್ಲ, ಆಟ ಆಡ್ತಾಯಿದ್ದ ಈಚೆ. ಹೊರಗಡೆ ಬಂದು ಆಟ ಆಡ್ತಿದ್ದಕ್ಕೆ ಸುಮ್ಮನೆ ವೀಡಿಯೋ ಮಾಡೋಣ ಅಂತ ಬಂದೆ. ಇಲ್ಲಿ ಮನೆ ಪಕ್ಕನೇ ಇದೆ ರೈಲ್ವೆ ಸ್ಟೇಷನು. ರೈಲ್ ಹೋಗೋದು ಸೌಂಡು ಜೋರಾಗೆ ಕೇಳಿಸುತ್ತೆ. ಒಂದೊಂದ್ಸಲ ಈ ಮನೆ ಬಿಲ್ಡಿಂಗ್ ಎಲ್ಲಾಡ್ತಾ ಇರುತ್ತೆ. ಮಕ್ಕಳು ಚೆನ್ನಾಗಿ ಆಟ ಆಡ್ತಾಯಿದ್ದು. ಚೆನ್ನಾಗಿತ್ತು ಅಕ್ಕಿ ರೊಟ್ಟಿ. ಗಿಣ್ಣು ಸಖತ್ತಾಗಿತ್ತು. ಅಕ್ಕಿ ರೊಟ್ಟಿನೂ ಚೆನ್ನಾಗಿತ್ತು. ಚಟ್ನಿ ಸಖತ್ತಾಗಿ ಮಾಡಿದ್ರು. ನನಗೆ ಆ ಥರ ಮಾಡೋಕ್ಕೆ ಬರಲ್ಲ. ತಿಂದ್ವಿ. ತಿಂದ್ಬಿಟ್ಟು ಮಕ್ಕಳನ್ನ ಆಟ ಆಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅವೇ ಆಟ ಆಡ್ತಾಯಿದ್ದೋ. ಆಮೇಲೆ ಟೀ ಮಾಡ್ಕೊಂಡು ತೊಗೊಬಂದರು ನಮ್ಮ ಮನೆಯವರು ಮತ್ತು ಅಣ್ಣ. ಸ್ವಲ್ಪ ಟೀ ಪುಡಿ ಜಾಸ್ತಿ ಆಗ್ಬಿಟ್ಟಿತ್ತು ಅಷ್ಟೇ, ಡಿಕಾಕ್ಷನು. ಅಲ್ಲಿಂದ ನವಿಲುಗರಿ ತಂದಿದ್ರು ಅವರು. ನಾವು ಹೊಂದಿಕೆ ಹೇಳೋದಕ್ಕೆ ಅವ್ರು ಫುಲ್ಲು ಕೊಟ್ಟರು ನವಿಲುಗರಿನ ಈಸ್ಕೊಂಡು ಬಾಯಿ ಮಾಡಿ ಹೊರಟ್ವಿ. ಯಾಕೆಂದರೆ ನಮ್ಮ ಮನೆಯವರಿಗೆ ಡ್ಯೂಟಿ ಇತ್ತು ಮಧ್ಯಾಹ್ನ, ಆದ್ದರಿಂದ ಬೇಗ ಬಂದುಬಿಟ್ವಿ.